Good morning everyone. Welcome back to my channel Smita's Life Journey. ನನ್ನ ತಮ್ಮಂಗೆ ಇಂದಿನ ದಿವಸ ವೆಜ್ ತಿಂದು ಬೇಜಾರಾಗಿತ್ತಂತೆ. ಅದಕ್ಕೋಸ್ಕರ ನಾನ್ ವೆಜ್ ತಿನ್ನೋಣ ಅಂತ ಅನಿಸ್ತಂತೆ. ಅದಕ್ಕೆ ನಾವು ಹೊರಟಿದ್ದೆ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ತಿನ್ನೋಕ್ಕೆ. ಈ ಪ್ಲ್ಯಾನ್ನ ಆನಂದ್ ಹತ್ರ ಹೇಳಿದಾಗ ಅವ್ರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ದೆ ಹೊಸಕೋಟೆ ಕಡೆಗೆ. ಹೊಸಕೋಟೆಯಲ್ಲಿ ತುಂಬಾ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಸೆಂಟರ್ಗಳಿದೆ. ಅದರಲ್ಲಿ ನಾವು ಹೋಗಿದ್ದೆ ಮಣಿ ದಮ್ ಬಿರಿಯಾನಿಗೆ. ಸುಮಾರು ಜನ ಬಿರಿಯಾನಿನ ಕೈಲಿ ಇಟ್ಕೊಂಬರದ್ ನೋಡಿ ಏನಪ್ಪ ಇದು ಫ್ರೀಯಾಗಿ ಏನಾದ್ರು ಕೊಡ್ತಾರಾ ಅಂತ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಸ್ವಲ್ಪ ಜನ ಕಾರಲ್ಲಿ ಕುತ್ಕೊಂಡು ತಿನ್ನಕ್ಕೆ ತಗೊಂಡು ಹೋಗ್ತಿದ್ದಾರೆ ಅಂತ. ಜನ ಅಂತೂ ನೋಡಕ್ಕೆ ಕಡಿಮೆನೆ ಕಾಣಿಸಿದ್ರು. ಆಮೇಲೆ ಮುಂದಕ್ಕೆ ಹೋದ್ಮೇಲೆ ನಮಗ್ ಗೊತ್ತಾಯ್ತು ತುಂಬಾ ದೊಡ್ಡದಾಗಿ ಕ್ಯೂನೇ ಇದೆ ಅಂತ. ಆ ಕ್ಯೂ ಅಲ್ಲಿ ನಮ್ಮನೆ ಗಂಡೈಕ್ಳು ಹೋಗಿ ಅಂತೂ ಇಂತೂ ಬಿರಿಯಾನಿ ತಂದ್ರು. ಕಷ್ಟಪಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ತಗೋ ಬಂದಿದ ತಕ್ಷಣನೇ ಯಾವ್ದಕ್ಕೂ ಇರ್ಲಿ ಅಂತ ಒಂದ್ ಸೆಲ್ಫಿ ತಗೊಂಡ್ವಿ. ಒಂದ್ ಅಡ್ಕೆ ಪಟ್ಟೆ ತುಂಬಾ ಬಿರಿಯಾನಿನ ತುಂಬಿ ಮಧ್ಯದಲ್ಲಿ ಒಂದ್ ಕಪ್ ಮೊಸರು ಬಜ್ಜಿ ಇಟ್ಟು ಕೊಟ್ಟಿದ್ರು. ಅಷ್ಟ್ ಬೆಳಗ್ಗೆ ನಾನು ಯಾವತ್ತೂ ಬಿರಿಯಾನಿ ತಿಂದಿರ್ಲಿಲ್ಲ. ಅದೇ ಫಸ್ಟ್ ಟೈಮ್ ಬೆಳಗ್ಗೆನೆ ಹೋಗಿ ಬಿರಿಯಾನಿ ತಿಂದಿದ್ದು. ನನ್ಗೆ ಮಟನ್ ಬಿರಿಯಾನಿಗಿಂತ ಚಿಕನ್ ಬಿರಿಯಾನಿ ತುಂಬಾನೇ ಇಷ್ಟ. ಆದ್ರೆ ಅಲ್ಲಿ ಚಿಕನ್ ಬಿರಿಯಾನಿ ಮಾರೋದಿಲ್ಲ ಅಂತ ಕೇಳಿ ತುಂಬಾನೇ ಬೇಜಾರಾಯ್ತು. ಆದ್ರೆ ನನಗೇನ್ ಮೋಸ ಅನ್ಸ್ಲಿಲ್ಲ. ಅದ್ರ ಜೊತೆಗೆ ನನ್ನ ಫೇವ್ರೆಟ್ ಚಿಕನ್ ಕಬಾಬ್ ಕೂಡ ಇತ್ತು. ಆಕ್ಚುಲಿ ನಿಮ್ಗೆ ಪ್ರೈಸ್ ಹೇಳೋದೇ ಮರ್ತಿದ್ದೆ. ಕಬಾಬ್ಗಂತೂ 130 ರೂಪೀಸ್ ವರ್ತ್ ಅನ್ಸ್ತು. ಆದ್ರೆ ಮಟನ್ ಬಿರಿಯಾನಿಗೆ 290 ರೂಪೀಸು ನನಗೆ ಯಾಕೋ ಸ್ವಲ್ಪ ಜಾಸ್ತಿನೇ ಅನ್ಸ್ತು. ನನ್ ಡೈಲಾಗ್ ಕೇಳಿ ಆನಂದ್ ಒಪ್ಲೇ ಇಲ್ಲ. ಈಗಿನ ಪ್ರೈಸ್ ಅಲ್ಲಿರೋ ಮಟನ್ನು ನಿಂಗೆ 290 ರೂಪೀಸ್ಗೆ ಯಾರು ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ಬಿಸಿನಲ್ಲಿ ಏನ್ ಕೊಟ್ರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ, ನನ್ ಫಸ್ಟ್ ತಿಂತಿದ್ದಂಗೆ ತುಂಬಾನೇ ಚೆನ್ನಾಗಿದೆ ಅಂತ ಅನ್ಸ್ತು. ಬಟ್ ಈ ಬಿರಿಯಾನಿ ಖಾಲಿ ಆಗೋಷ್ಟರಲ್ಲಿ ನಾನ್ ತಿಂದಿದ್ ಬಿರಿಯಾನಿ ಇದೇನಾ ಅನ್ನಿಸ್ತು. ನಾನ್ ಈ ಬಿರಿಯಾನಿ ಕೊಡ್ತಿರೋ ರೇಟಿಂಗ್ ಬಂದು 7/10. ನೀವ್ ಯಾರಾದ್ರೂ ಮುಂಚೆನೆ ಹೋಗಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವ್ ಮಾತ್ರ ತಿಂದ್ರೆ ಸಾಕಾ, ಅತ್ತೆ ಮಾವಂಗೂ ತಗೊಳ್ಳೋಣ ಅಂತ ಮುಂಚೆನೆ ಟೋಕನ್ ತಗೊಂಡ್ ಇಟ್ಕೊಂಡಿದ್ವಿ. ನಾನ್ ಪಾರ್ಸಲ್ ತಗೊಂಬರೋಣ ಅಂತ ಹೋಗೋಷ್ಟರಲ್ಲಿ ಬೆಳಗ್ಗೆ ಇದ್ರಲ್ಲ ಆ ತರ ದೊಡ್ಡ ದೊಡ್ಡ ಕ್ಯೂ ಏನೂ ಇರ್ಲಿಲ್ಲ. ಯಾಕೆ ಅಂದ್ರೆ ಅಷ್ಟೊತ್ಕಾಗ್ಲೇ ಬಿರಿಯಾನಿ ಕೌಂಟ್ರು ಕ್ಲೋಸ್ ಆಗಿತ್ತು. ಬರೀ ಪಾರ್ಸಲ್ ಕೌಂಟ್ರ್ ಮಾತ್ರ ಓಪನ್ ಆಗಿತ್ತು. ನೋಡಿದ್ರಲ್ಲ, ನಾನು ಬೆಳಗ್ಗೆನೆ ಹೊಸಕೋಟೆಗೆ ಬಂದು ಬಿರಿಯಾನಿ ತಿಂದಿದ್ದೀನಿ, ಚೆನ್ನಾಗಿದೆ. ಹಾಗೆ ಮನೆಗೂ ಪಾರ್ಸಲ್ ತೊಗೊಂಡಿದ್ದೀನಿ. ಇದೇ ಥರ ಜಾಗನ ನಾನು ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ತೀನಿ. ಹಾಗಿದ್ರೆ ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.